ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹೊಸ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಹುಲಿ ಇದ್ದಂಗೆ, ಬಿಜಾಪುರದ ಹುಲಿ ಇದ್ದಂಗೆ ಒಂದೇ ಮಾತನ್ನ ನೆನ್ಪಿಟ್ಕೊಳ್ರಿ. ಅವ್ರು ಯಾವ ಕೆಲಸವನ್ನ ಮಾಡ್ತೀನಿ ಅಂತಲ್ಲ, ಕೆಲಸ ಮಾಡೇ ತೀರಾರ ಅವರು. ಭಗೀರಥ, ನಮ್ಮ ಭಾಗದ ಭಗೀರಥ, ಬಿಜಾಪುರ ಜಿಲ್ಲೆಯ ಬರಗಾಲ ನಾಡಿನ ಭಗೀರಥ ಯಾರು ಅಂತ ಹೇಳಿದ್ರೆ ಎಂ ಬಿ ಪಾಟೀಲ್. ನಿಜವಾಗ್ಲೂ ನಾನು ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ದಿವಸ ಅವರು ನಮ್ಗೆ ಫೋನ್ ಹಚ್ಚಿ, ನಮ್ಮ ಭಾಗದ ಎಲ್ಲ ಸ್ವಾಮಿಗಳಿಗೆ ಫೋನ್ ಹಚ್ಚಿದ್ರು, ಅವ್ರ ಪಿ ಅವ್ರು ಹಚ್ಚಿದ್ರು. ನಾವು ಹೋದ್ವಿ, ಬೆಳಿಗ್ಗೆ 8 ಗಂಟೆ ಕಾರ್ಯ ಕೂತ್ಕೊಂಡು ನಮ್ಗೆ ಅವ್ರೆಲ್ಲ ಕೆಲಸ ಮಾಡಿ ತೋರಿಸ್ಕೊಂತ ಹೋದ್ರು. ರಾತ್ರಿ 9 ಆದ್ರೆ ಇನ್ನೂ ಕೆಲಸ ಉಳಿದಿದ್ದು ನೋಡಿ, 2 ಕಣ್ಣು ಸಾಲಿಲ್ಲ. ಎಂತ ಪುಣ್ಯಾತ್ಮರು. ಬಹುಶಃ ನೀವು ಶಿವಮೊಗ್ಗ ಜಿಲ್ಲೆಗೆ ಹೋದ್ರೆ ಅಲ್ಲೊಬ್ರು ನಜೀರ್ ಸಾಬ್ ಅಂತ ಹೇಳಿದಾರ. ಅವ್ರಿಗೆ ಏನಂತ ಹೇಳಿ ಕರೀತಾರ ಅಂತ ಕೇಳಿದ್ರೆ ನೀರ್ ಸಾಬ್ ಅಂತ ಕರೀತಾರೆ. ನಮ್ ಬಿಜಾಪುರ ಜಿಲ್ಲೆ ನೀರ್ ಸಾಬ್ ಯಾರಂತ ಕೇಳಿದ್ರೆ ನಮ್ಮ ಎಂ ಬಿ ಪಾಟೀಲ್ ಅವ್ರು ಬರ್ಲಿಲ್ಲ. ಬಹುಶಃ ನಾ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ, ಇನ್ನೊಂದ್ಸಲ ಇದೇ ಸರ್ಕಾರದವ್ರಿಗೆ ನೀರಾವರಿಗೆ ಮಂತ್ರಿ ಆಗ್ಬೇಕು ಅಂತ ಬಹಳ ಆಸೆ ಇದೆ. ಯಾಕಂತ ಕೇಳಿದ್ರೆ ನಮ್ಮ ಭಾಗಕ್ಕೆ ಅವ್ರು ಆಗ್ಬಿಟ್ರು ಅಂತ ಕೇಳಿದ್ರೆ ನಮಗ ಎಂತ ಹೆಮ್ಮೆ ಅಂತ ಕೇಳಿದ್ರೆ, ಇವತ್ತು ಬೇರೆದವರು ಅವ್ರು ಕೈಗಾರಿಕಾ ಮಂತ್ರಿ ಆದ್ರೂ ಕೂಡ ಇಷ್ಟು ಕೆಲಸವನ್ನು ಮಾಡಕತ್ತಾರಿಲ್ಲ. ನಿಜವಾಗ್ಲೂ ಎಂ ಬಿ ಪಾಟೀಲ್ ಫೋಟೋ ನೀವು ಎಲ್ಲರೂ ಮನೆಗೆ ಹಾಕಿ ಪೂಜೆ ಮಾಡ್ಬೇಕು. ನಾನು ಬಿಜಾಪುರ ಜಿಲ್ಲೆಯವರು ಯಾಕಿದೆಲ್ಲ ಹೇಳಕತ್ತೀನಿ ಅಂತ ಕೇಳಿದ್ರೆ, ನಾನು ಬಹಳ ಕರ್ಕೊಂಡೋಗಿ ನಮ್ಗೆಲ್ಲ ತೋರಿಸ್ಯಾರ. ಬಹುಶಃ ಆಲ್ಮಟ್ಟಿ ಆದಿಯವರು ಮಧ್ಯಾಹ್ನ ಪ್ರಸಾದದ ವ್ಯವಸ್ಥೆ ಮಾಡಿದ್ವಿ. ಅಲ್ಲಿ ಯಾವುದೋ ಒಂದು ಜಾಗದಲ್ಲಿ, ನನಗೆ ಹೆಸರು ನೆನಪಿಲ್ಲ, ಅಲ್ಲಿ ಅದನ್ನ ಗುಂಡಿ ಒತ್ತಿದೆ, ಅದು ಮುಂದೆ ಬೇರೆ ಊರಾಗ ನೀರು ಹಾಕ್ತದು. ಎಲ್ಲ ಕೆಲಸವನ್ನ ಬಹುಶಃ ಎಂ ಬಿ ಪಾಟೀಲ್ ಬಂದ ಬಳಿಕ ಬಿಜಾಪುರ ಜಿಲ್ಲೆಯೊಳಗೆ ಸಿದ್ದೇಶ್ವರ ಸ್ವಾಮಿ ಒಂದು ಬಗ್ಸಿ ನೀರು ಕೊಡುವಂದ್ರು, ಅವ್ರು ಒಂದು ಕೊಡ ನೀರು ತಂದು ಕೊಟ್ಟಾರಲ್ಲ, ಅದು ಬಹಳ ಹೆಮ್ಮೆ ಪಡುವಂತ ವಿಚಾರ. ನಾವು ಬಹಳ ನಿಜವಾಗ್ಲೂ ಸಂತೋಷ ಪಡಬೇಕು. ನಿಜವಾಗ್ಲೂ ಅಂತ ನೋಡ್ರಿ, ಇವತ್ತು ನಿಮ್ಮೆಲ್ಲರ ಕರೆಗೆ ಹೋಗೊಟ್ಟು ಇಂಥ ಅತ್ಯಂತ ಭಯಂಕರ ಕೆಲಸ, ಒಂದು ಉಸ್ತುವಾರಿ ಸಚಿವರು, ಕೈಗಾರಿಕೆ ಸಚಿವರು, ಸಣ್ಣ ಪುಟ್ಟ ಕೆಲಸ ಇರಂಗಿಲ್ಲ, ಅದನ್ನೆಲ್ಲಾ ಬಿಟ್ಟು ನಿಮ್ ಸೊಲಾಗ ಬಂದು ಇವತ್ತು 200 ಕೋಟಿ ಅರವಿಂದ್ ಹೇಳಿದ್ರಲ್ಲ ನಮ್ ಕುಲಕರ್ಣಿ ಅವರು, ಅದಕ್ಕೆ ಬೇಕಾದಂತ ಎಲ್ಲ ಹಣವನ್ನ ಕೊಟ್ಟು ಅದನ್ನು ಮುಂದಿನ 9 ತಿಂಗಳಲ್ಲಿ ಕಾರ್ಯಗತ ಮಾಡಿ ಕೊಡ್ತಾರಲ್ಲ, ಅದು ನಿಜವಾಗ್ಲೂ ಅವ್ರಿಗೆ ಆಯುಷ್ಯ, ಆರೋಗ್ಯ, ಭಾಗ್ಯವನ್ನ ಎಂ ಬಿ ಪಾಟೀಲ್ ಕೊಟ್ಟು ಕಾಪಾಡಲಿ ಅಂತ ಹೇಳಿ ಸಂದರ್ಭದಲ್ಲಿ ನಾನು ಹಾರೈಸ್ತಾ ಇದ್ದೇನೆ. ಅಷ್ಟು ಪ್ರಿಂಟ್ ಮೀಡಿಯಾದ ಮೇಲೆ ನಾವು ಅವಲಂಬನೆಯಾಗಿದ್ದೀವಿ. ಪತ್ರಿಕೆಗಳಿಗೆ ಬರುವಂತ ಸುದ್ದಿ ಬಹಳ ಮಹತ್ವದ ಮಾತಾಡಬೇಕು. ಪೇಪರ್ ಓದ್ತಾರೆ. ಇಷ್ಟು ಮಹತ್ವವನ್ನು ಪತ್ರಿಕೆಗಳು ಪಡೆದುಕೊಂಡಿವೆ. ಅದನ್ನು ಯಾಕೆ ನಾನು ಒಂದು ನಿಮ್ಮೆಲ್ಲ ಅಪಾರ್ಟ್ಮೆಂಟ್ ಮಾಡಬೇಕಾದ್ರೆ ಪತ್ರಿಕಾ ಮಾಧ್ಯಮದ ಸ್ನೇಹಿತರಿಗೆ ವಿದ್ಯಾರ್ಥಿಗಳು ಎಲ್ಲ ಪೇಪರ್ ವಿದ್ಯಾರ್ಥಿ ಎಲ್ಲ ತಾಲೂಕಿನ ಪ್ರಕಟಣೆಗಳು ಬಂದಿರ್ತಾವೆ. ನಮ್ಮ ಬೀದಿಗೆ ಅಡ್ರೆಸ್ ಲೇಟ್ ಆಗಿ, ಒಂದು ದಿವಸ ಅಡ್ರೆಸ್ ಲೇಟ್ ಆಗಿ, ಹಾಗೆ ನಿಮ್ದು ಪ್ರಭಾವ ನಿಮ್ಮ ಸಂಪಾದಕರ ಮೇಲೆ ಇರ್ಬೋದು ಅಥವಾ ನಿಮ್ಮನ್ನು ಅವರು ಅಲಕ್ಷ್ಯ ಮಾಡ್ತಾರೆ ನಮ್ಮ ಗಮನಿತ ನಾವು ದುಡ್ಡು ಮಾತಾಡ್ತೀವಿ. ನಾನು ನೋಡ್ತಿದ್ದೇನೆ ಯಾವುದೇ ಕಾರ್ಯಕ್ರಮದಲ್ಲಿ
ಯಾವುದೇ ಸಮಾಜದ ಕಾರ್ಯಕ್ರಮದಲ್ಲಿ ಸರ್ಕಾರಿ ಕಾರ್ಯಕ್ರಮದಲ್ಲಿ ಎಲ್ಲೋ ಅಪ್ಪಿ ಓದಿದ್ದು ಸ್ವಾತಂತ್ರ್ಯ ಪುಣ್ಯ. ಇದಕ್ಕಾಗಿ ಲೇಟಾಗಿ ಹೋಗಿದ್ದು ನಾವು, ಅಥವಾ ನಮ್ದು ಏನಾದರೂ ದೋಷದಲ್ಲಿ ಇರುವುದಕ್ಕೆ ನಮ್ಮ ಬೆಂಚ್ ಪ್ರಶ್ನೆಗಳು. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅಥವಾ ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾಯಿರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.